ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 36. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಗಳ ಚರಿತ್ರೆ ಅದ್ಭುತವಾದದ್ದು. ಇದನ್ನು ಪಾರಾಯಣ ಮಾಡಿದರೆ, ಶ್ರವಣ ಮಾಡಿದರೆ ಪಾಪಗಳು ನಾಶವಾಗುತ್ತವೆ. ಯಾರು ಶ್ರೀ ಗುರುಗಳಲ್ಲಿ ಭಕ್ತಿ ತೋರುವರೋ ಅವರ ಎಲ್ಲ ಕ್ಲೇಶಗಳು ನಾಶವಾಗುವುದರಲ್ಲಿ ಸಂಶಯವಿಲ್ಲ. ಗಾಣಿಗಾಪುರದಲ್ಲಿ ಒಬ್ಬ ಸದಾಚಾರಿಯೂ ವೈರಾಗ್ಯಶೀಲನೂ ಆದ ಬ್ರಾಹ್ಮಣನಿದ್ದನು. ಆತನು ಭಿಕ್ಷೆ ಬೇಡಿ ಬಂದುದನ್ನು ಮನೆಗೆ ತಂದು ಊಟ ಮಾಡುತ್ತಿದ್ದನು. ಆತನ ಹೆಂಡತಿಗೆ ಇದನ್ನು ಕಂಡರೆ ತಿರಸ್ಕಾರವಿತ್ತು. ಒಂದು ದಿನವಾದರೂ ನನಗೆ ಸುಭೋಜನ ಸಿಕ್ಕೀತೆ, ಇನ್ನೊಬ್ಬರ ಮನೆಗೆ ಊಟ ಮಾಡಲು ಹೋಗಬಾರದೆಂಬ ನಿಯಮ ಬೇರೆ ನನ್ನ ಪತಿಗೆ ಇದೆ ಎಂದು ದುಃಖಿತಳಾಗಿದ್ದಳು. ಒಮ್ಮೆ ಅವರಿಗೆ ಭೋಜನದ ಆಹ್ವಾನ ಬಂದಿತ್ತು. ಪತಿಯು ತನ್ನ ಪತ್ನಿಯನ್ನು, ನೀನು ಹೋಗಿ ಊಟ ಮಾಡಿ ಬಾ ಎಂದು ಹೇಳಿದ್ದನು. ಆ ಗೃಹಸ್ಥನು ದಂಪತಿಗಳಿಬ್ಬರೂ ಬರಬೇಕೆಂದು ಪ್ರಾರ್ಥಿಸಿದನು. ಆಕೆಯು ಶ್ರೀ ಗುರುಗಳ ಬಳಿ ತನ್ನ ದುಃಖವನ್ನು ತೋಡಿಕೊಂಡಳು. ಗುರುವಿನ ಆಜ್ಞೆಯಂತೆ ಆ ಬ್ರಾಹ್ಮಣನು ಗೃಹಸ್ಥನ ಮನೆಗೆ ಊಟಕ್ಕೆ ಹೋದನು. ಆದರೆ ಏನಾಶ್ಚರ್ಯ! ಬ್ರಾಹ್ಮಣ ಪತ್ನಿಗೆ ಅಲ್ಲಿನ ಪಕ್ವಾನಗಳೆಲ್ಲ ಅಸಹ್ಯವಾಗಿ ತೋರಿತು. ತಾನು ಹಂದಿ ನಾಯಿಗಳ ಜೊತೆ ಉಣ್ಣುತ್ತಿದ್ದೇನೆ ಎನ್ನಿಸಿತು. ಇದನ್ನು ಪತಿಗೆ ತಿಳಿಸಿದಳು. ಆತನು ಇದರಿಂದಲೇ ನಾನು ಪರಾನ್ನ ಭೋಜನ ಬೇಡವೆಂದದ್ದು. ನಿನ್ನ ಆಗ್ರಹದಿಂದ ಹೀಗಾಯಿತು ಎಂದು ಬೇಸರಿಸಿಕೊಂಡನು. ಶ್ರೀ ಗುರುಗಳನ್ನು ಆ ದಂಪತಿಗಳು ನಮಸ್ಕರಿಸಿ ಬೇಡಲು, ನೀನು ನಿನ್ನ ಹೆಂಡತಿಯ ಆಶೆಯನ್ನು ಪೂರೈಸಿರುವಿರಿ. ನಿನಗೆ ವ್ರತಭಂಗದ ದೋಷ ಬರುವುದಿಲ್ಲ. ಇನ್ನು ಮೇಲೆ ಆಕೆ ಪರಾನ್ನ ಬಯಸುವುದಿಲ್ಲ. ನಿನ್ನಂತೆ ನಡೆಯುತ್ತಾಳೆ ಎಂದರು. ಶ್ರೀ ಗುರುಗಳು, ವಿಪ್ರನೇ, ಸಜ್ಜನರು ಗುರು ಶಿಷ್ಯ ಸೋದರ ಮಾವಂದಿರ ಮನೆಗೆ ಭೋಜನಕ್ಕೆ ಹೋದರೆ ತಪ್ಪಾಗುವುದಿಲ್ಲ. ಆದರೆ ದ್ರೋಹಿ ಜಿಪುಣ ದರ್ಪವುಳ್ಳವರ ಮನೆಗೆ ಹೋಗಬಾರದು ಎಂದು ಉಪದೇಶಿಸಿದರೆಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 36ನೇ ಅಧ್ಯಾಯವು ಸಂಪೂರ್ಣವಾಯಿತು. ಅಧ್ಯಾಯ 37. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಗಳು ಆ ಬ್ರಾಹ್ಮಣನಿಗೆ ಬ್ರಾಹ್ಮಣ್ಯದ ಧರ್ಮವನ್ನು ಉಪದೇಶಿಸಿದರು. ಬ್ರಾಹ್ಮಣನಾದವನ ಮನೆಯಲ್ಲಿ ಕೃಷ್ಣಾಜಿನ ಸಮಿತ್ತು ದರ್ಬೆಗಳು ಇರಬೇಕು. ಆತನು ತಪ್ಪದೆ ಗೋಪೂಜೆ ಗೋರಕ್ಷಣೆ ಮಾಡಬೇಕು. ತಮ್ಮ ಮನೆತನದ ಸಂಪ್ರದಾಯದಂತೆ ಗುರುಗಳ ಆದೇಶದಂತೆ ವಿಗ್ರಹಗಳನ್ನು ಭಕ್ತಿಯಿಂದ ಪೂಜಿಸಬೇಕು. ಇದರಿಂದ ದೈವಕೃಪೆ ಸಿಗುತ್ತದೆ. ಶ್ರದ್ಧಾ ಭಕ್ತಿಗಳಿಂದ ದೇವರ ಪೂಜೆಯನ್ನು ತುಳಸಿ, ಬಿಲ್ವ, ಸುಗಂಧಿತ ಹೂಗಳಿಂದ ಮಾಡಬೇಕು. ಮಹಾವಿಷ್ಣುವಿಗೆ ಪ್ರಿಯವಾದ ತುಳಸಿ, ಶಿವನಿಗೆ ಬಿಲ್ವ, ಗಣಪತಿಗೆ ಗರಿಕೆ ಪತ್ರೆಗಳು ಪೂಜೆಗೆ ಅರ್ಹವಾದವು. ಬ್ರಾಹ್ಮಣನು ಭೋಜನದ ಸಮಯಕ್ಕೆ ಯಾವ ಜಾತಿಯವನು ಬಂದರೂ ಅತಿಥಿಯೆಂದೇ ಭಾವಿಸಿ ಉಣಬಡಿ. ಭೋಜನಕ್ಕೆ ಉತ್ತಮ ಪಾತ್ರೆಗಳೆಂದರೆ ಬಾಳೆ, ಮುತ್ತುಗ, ತಾವರೆ ಎಲೆಗಳು, ತಾಮ್ರ. ಕಬ್ಬಿಣ ಪಾತ್ರೆಗಳಲ್ಲಿ ಉಣ್ಣಬಾರದು. ಕಂಚಿನ ಪಾತ್ರೆಯಲ್ಲಿ ಊಟ ಮಾಡಬಹುದು. ಭೋಜನದಲ್ಲಿ ಮೊದಲು ಸಿಹಿಯನ್ನು, ನಂತರ ಇತರ ಅಡುಗೆಗಳನ್ನು, ಕೊನೆಯಲ್ಲಿ ಕುಡಿಯಬಹುದಾದ ಆಹಾರವನ್ನು ಸೇವಿಸಬೇಕು. ಇದರಿಂದ ಬಲವರ್ಧನೆಯಾಗುತ್ತದೆ. ಭೋಜನವಾದ ಬಳಿಕ ಗೃಹಸ್ಥರು ಮಾತ್ರ ತಾಂಬೂಲ ಸೇವಿಸಬೇಕು. ಕಟುವಾದ ಉಪ್ಪಾದ ಆಹಾರ ವರ್ಜ್ಯವಾಗಿದೆ. ಭೋಜನವಾದ ಬಳಿಕ ಅಧ್ಯಯನ ಮಾಡಬೇಕು. ಸ್ಮಶಾನ, ನದೀ ತೀರ, ಉತ್ತದ ಜಾಗ, 4 ದಾರಿ ಕೂಡುವ ಜಾಗಗಳಲ್ಲಿ ಮಲಗಬಾರದು.
ಇದು ಪರಾಶರ ಸ್ಮೃತಿಯ ವಚನವಾಗಿದೆ. ಯಾರು ವಿದ್ಯುಕ್ತವಾಗಿ ತನ್ನ ಧರ್ಮವನ್ನು ಪಾಲಿಸುವನೋ ಆತನಿಗೆ ದಾರಿದ್ರ್ಯ, ರೋಗಾದಿ ದುಃಖಗಳು ಬರಲಾರವು. ಲಕ್ಷ್ಮಿಯು ಅಂತಹ ಮನೆಯಲ್ಲಿ ಸ್ಥಿರವಾಗಿ ವಾಸಿಸುತ್ತಾಳೆ. ಸದಾಚಾರದಿಂದ ಜ್ಞಾನವೃದ್ಧಿಯಾಗಿ ಮೋಕ್ಷಕ್ಕೆ ಸುಲಭವಾಗುವುದು. ಇದೇ ಧರ್ಮ. ಹೀಗೆ ಶ್ರೀ ಗುರುಗಳ ಉಪದೇಶದಿಂದ ಸಂತುಷ್ಟನಾದ ವಿಪ್ರನು ಅವರ ಪಾದ ಕಮಲಗಳಿಗೆರಗಿ ಆಶೀರ್ವಾದ ಪಡೆದನೆಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 37ನೆಯ ಅಧ್ಯಾಯವು ಸಂಪೂರ್ಣವಾಯಿತು.